ಒಂದು 4 ದಿನದ ಹಿಂದೆ ಶಾಸಕರೊಬ್ಬರು IPL ಟಿಕೆಟ್ ಕೊಟ್ಟಿಲ್ಲ ನಮಗೆ ಅಂತ ಗೋಳಾಡಿದ ತಕ್ಷಣ ಇಡೀ ಸರ್ಕಾರ ಒಟ್ಟಿಗೆ ನಿಂತು ನೆಕ್ಸ್ಟ್ ಡೇ ಎಲ್ಲ ಶಾಸಕರಿಗೆ ಟಿಕೆಟ್ಗಳನ್ನು ದಯಪಾಲಿಸಿದ್ದನ್ನ ಈಗಾಗಲೇ ನಾವು ಮಾತಾಡೂ ಇದ್ದೀವಿ. ಅದರ ಬಗ್ಗೆ ವಿಶ್ಲೇಷಣೆಗಳು ಬಹಳ ಬಂದಿವೆ. ಆದರೆ ಕಳೆದ 1 ವಾರದಿಂದ ಆಟೋ ಚಾಲಕರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ, ಬಂಕ್ಗಳು ಬಂದ್ ಆಗ್ತಾ ಇವೆ ಅಂತ ಎಲ್ಲ ನ್ಯೂಸ್ ಚಾನೆಲ್ಸು ಕೂಡ ಸುದ್ದಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೇ ಇಲ್ಲ. ನೆನಪಿರಲಿ, ಇಡೀ ಕರ್ನಾಟಕದಲ್ಲಿ 70,000 ಜನ LPG ಗ್ಯಾಸ್ ಆಟೋ ಓಡಿಸ್ತಾ ಇದ್ದಾರೆ. ಅಂದರೆ 70,000 ಕುಟುಂಬಗಳು ಇದ್ರ ಮೇಲೆ ಡಿಪೆಂಡೆಂಟ್ ಇವೆ. ಬಹಳ ದುಃಖದಿಂದ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಸಚಿವರು ಏನು ಹೇಳಿದ್ರು ಅನ್ನೋದನ್ನು ಒಂದ್ಸಲ ಕೇಳಿಸ್ಕೊಳ್ಳಿ. ಆಟೋ ಗ್ಯಾಸ್ ನಮ್ಮ ಹತ್ರ 3,000 ಸಿಲಿಂಡರ್ ತಗೊಂಡಿದ್ರೆ ದಿನ ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ. ಇದೇನು ಪ್ರಾಬ್ಲಮ್ ಇಲ್ಲ. ಯಾರು ಈ ಗೌರ್ಮೆಂಟ್ ಕಂಪ್ನಿಗಳು ಬಿಟ್ಟು ಪ್ರೈವೇಟ್ ಕಂಪ್ನಿ ಹತ್ರ ಹೋಗ್ತಾ ಇದ್ರು, ಪ್ರೈವೇಟ್ ಕಂಪ್ನಿಯವರು ರೇಟ್ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಬಿಟ್ಟು ಮತ್ತೆ ಇಲ್ಲಿ ಬರ್ತಾ ಇದೆ. ಅದು ಆತಂಕ ಆಗಿರೋದು. ಇದು ನಮ್ಮ ಸಚಿವರ ಮಾತು. ಏನ್ ಅನಿಸ್ತು ನಿಮಗೆ ನಮ್ಮ ಸಚಿವರು ಹೇಳಿದ್ ಕೇಳಿಸ್ಕೊಂಡು? ಇವರ ಪ್ರಕಾರ ಅಥವಾ ಸರ್ಕಾರದ ಪ್ರಕಾರ ಅಥವಾ ನಮ್ಮ ನಾಯಕರ ಪ್ರಕಾರ VIP-ಗಳು ಸಾಲಲ್ಲಿ ನಿಂತು IPL ಟಿಕೆಟ್ ತಗೊಳ್ಳೋದು ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ. 70,000 ಚಾಲಕರು ಪ್ರತಿದಿನ LPG ಗ್ಯಾಸ್ಗೋಸ್ಕರ ಆ ಬಂಕು ಈ ಬಂಕು ಆ ಬಂಕು ಅಂತ ಸುತ್ತೋದು ಪ್ರಾಬ್ಲಮ್ ಅಲ್ಲ. 4-5 ಬಂಕ್ಗಳಲ್ಲಿ 4 ಬಂಕ್ ಕ್ಲೋಸ್ ಆಗಿ 1 ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲೋದು ಸಮಸ್ಯೆ ಅಲ್ಲ. ಕೇಳಿದ್ರೆ ಈ ಸಮಸ್ಯೆ ಇಲ್ಲ, ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನಾಗ್ತಾ ಇದೆ? ಬಂಕ್ಗಳು ಬೇಕು ಅಂತ ಕ್ಲೋಸ್ ಮಾಡ್ತಾ ಇದ್ದಾರಾ? ಸರಬರಾಜು ಆಗ್ತಾ ಇದ್ರು ನೋ ಸ್ಟಾಕ್ ಅಂತ ತೋರಿಸ್ತಾ ಇದ್ದಾರಾ? ದಯವಿಟ್ಟು ಹೇಳಿ. ನೀವು ಮಾಡ್ತಾ ಇರೋ ಈ ಕೆಲಸದಿಂದ ಚಾಲಕರ ಕಣ್ಣೀರು ಹೆಂಗ್ ಹಾಕ್ತಾ ಇದ್ದಾರೆ ಅನ್ನೋದನ್ನ ಒಂದ್ಸಲ ನೋಡಿ. 60 ಆಯ್ತು, 65 ಆಯ್ತು, 70 ಆಯ್ತು, 80 ಆಯ್ತು, 85, 105 ಆಯ್ತು, 105 ಆಯ್ತು. 105 ಆದ್ರೂ ಹಾಕ್ಸ್ಕೊಳ್ತಾನೆ ಇದೀವಿ. ಅಮ್ಮ ಕಣ್ಣಲ್ಲಿ ಬರೋ ನೀರು ಇನ್ಯಾರ ಹತ್ರ ಹೋಗಿ ಹೇಳೋಣ? ಇದ್ರ ಬಿಟ್ಟೆ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ನಮ್ಮ ಮನೇಲಿ ಟಿವಿನೂ ಇಲ್ಲ, ಹಬ್ಬ ಇಲ್ಲ ಅಂದ್ರೆ ಹೊಟ್ಟೆ ಉರಿತಾ ಇದೆ ನಮಗೆ. ಆದ್ರೆ ಚಾಲಕರ ಗೋಳು ಕೇಳೋರು ಯಾರು, ಆಟೋ ಚಾಲಕರ ಗೋಳು ಕೇಳೋರು ಯಾರು ಅನ್ನೋ ಪ್ರಶ್ನೆಗೆ ಈ ನಿಮಿಷದವರೆಗೆ ಉತ್ತರ ಸಿಗ್ತಾ ಇಲ್ಲ. ಎಲ್ಲಾ ಮಾಧ್ಯಮಗಳು ಕಳೆದ 1 ವಾರದಿಂದ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ. ಅದರ ಇಫೆಕ್ಟ್ ಸರ್ಕಾರದ ಮೇಲೆ ಬೀಳ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತೀರಾ ನಿಮ್ ಪ್ರಕಾರ?